ಯೋ ವಾಟ್ಸಪ್ ಗೈಸ್ ಎಲ್ಲ ಹೇಗಿದ್ದೀರಾ? ನಾನು ಮಿಲ ಪ್ರಥಮ್ ಗೇಮರ್ಸ್ ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾವು WCC ಕ್ರಿಕೆಟ್ ಮ್ಯಾಚ್ ಅಂದರೆ ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ಸ್ ಅನ್ನೋ ಗೇಮಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಿದೆ. ಬನ್ನಿ ಸ್ಟಾರ್ಟ್ ಮಾಡಿಬಿಡು. ನೀವು ಆಲ್ರೆಡಿ ತಮ್ಮನೇಸಲ್ಲಿ ನೋಡಿರ್ತೀವಿ ಯಾವುದು ಮ್ಯಾಚ್ ಇದೆ ಅಂತ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟೀಮ್ಗಳು ಬಂದು ಇಲ್ಲಿ ಕಮೆಂಟ್ರಿ ಮಾಡ್ತಾ ಇದ್ದಾರೆ. ಇಬ್ಬರು ಕಮೆಂಟ್ರಿ ಬಂದಿದೆ. ಈಗ ಪಿಚ್ ರಿಬೋಟ್ ಸ್ಟಾರ್ಟ್ ಆಗ್ತಿದೆ. ಪಿಚ್ ರಿಬೋಟು ಅಂಕಲ್ ತಾತ ಇಟ್ಟಿದ್ದಾರೆ. ಈಗ ಟಾಸಿಂಗ್ ನಡೀತಾ ಇದೆ. ಟಾಸ್ನ ನಾವು ಮೊದಲು ಹೆಡ್ ತಗೊಳ್ಳೋಣ. ಟಾಸನ್ನು ಯಾರು ಗೆಲ್ತಾರೆ ಅಂತ ಬನ್ನಿ ನೋಡೋಣ. ಟೈಮ್ ಇದೆ. ಪಾಕಿಸ್ತಾನ ಗೆದ್ದುಬಿಟ್ಟು ಇಲ್ಲಿ ತೊಗೊಳ್ರಿ. ಟಾಸ್ ಗೆದ್ದವ್ರು ಮ್ಯಾಚ್ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರು ಈಗ ಸ್ಟಾರ್ಟ್ ಮಾಡಿದ್ರು. ಈಗ ಅವರು ಬ್ಯಾಟಿಂಗ್ ಏನು ತಗೊಂಡಿದ್ದಾರೆ. ಈಗ ನಮ್ಮದು ಬಾಲಿಂಗು. ಬನ್ನಿ ನೋಡೋಣ. ಫಸ್ಟ್ನೇ ರೌಂಡು ನಾವು ಅರಬ್ ಒಬ್ಬ ಪ್ಲೇಯರ್ ಹಾಕ್ತಿದ್ದೇವೆ. ಮಸ್ತ್ ಬಾಲಿಂಗ್ ಮಾಡ್ತಾನೆ, ಅದಕ್ಕೆ ಅವನು ಹಾಕ್ತಾಯಿದ್ದಾನೆ. ಪಾಕಿಸ್ತಾನ ಬ್ಯಾಟ್ಸ್ಮನ್ ಬಂದಿದ್ದಾರೆ. ಸ್ಟಾರ್ಟ್ ಮಾಡಿಬಿಡೋಣ. ನಮ್ಮ ಮೊದಲನೇ ಬಾಲು ಈ ಲೆಗ್ ಸ್ಪಿನ್ ಹಾಕ್ತಾಯಿದ್ದೇವೆ. ಮೊದಲನೇ ಬಾಲೇ ವಿಕೆಟ್ ಬಿತ್ತು. ಮೊದಲನೇ ಬಾಲೇ ವಿಕೆಟ್. DRS ತಗೊತಾರೆ, ರಿವ್ಯೂ ತಗೊತಾರೆ. ಬನ್ನಿ ನೋಡೋಣ. ನನ್ನ ಪ್ರಕಾರ ರಿವ್ಯೂ ತಗೊತಾರೆ. ನಾನು ಹೇಳ್ದಂಗೆ ಆಯ್ತು, ರಿವ್ಯೂ ತಗೊಂಡ್ರು. ನೋಡೋಣ ಡಿಸಿಷನ್ ಯಾರ ಕಡೆ ಹೋಗುತ್ತೆ ಅಂತ. ನಮ್ಮ ಕಡೆ ಹೋಗುತ್ತಾ ಅವ್ರ ಕಡೆ ಅಂತ. ಅಂಪೈರ್ ಅಂತೂ ನಮ್ಮ ಕಡೆ ಕೊಟ್ಟಿದ್ದಾರೆ. ಇನ್ನು ಮೂರನೇ ಅಂಪೈರು ನಮ್ಮ ಕಡೆ ಕೊಡ್ತಾರೆ, ಅವ್ರ ಕಡೆ ಕೊಡ್ತಾರೆ. ಬಾಲ್ ಅಂತೂ ಕರೆಕ್ಟಾಗಿ ಬರ್ತಾಯಿದೆ. ರೆಡ್ ಲೈನಿಗೆ ಟಚ್ ಆಗಿದೆ. ಬಟ್ ಅಂಪೈರಿಗೂ ಸ್ವಲ್ಪ ಡೌಟ್ ಆಗ್ತಿದೆ. ಬಟ್ ಅದು ಇನ್ ಲೈನ್ ಅಂತ ಬಂದಿದೆ. ವಿಕೆಟ್ ಹಿಟ್ಟಿಂಗ್ ಇದೆಯಾ? ಎಸ್ ಬ್ರೋ, ವಿಕೆಟ್ ಹಿಟ್ಟಿಂಗ್ ಇದೆ. ವಿಕೆಟ್ ಆಗುತ್ತೆ. ಇದು 100% ವಿಕೆಟ್ ಆಗೇ ಆಗುತ್ತೆ. ನನಗೆ ಗೊತ್ತಿಲ್ಲ, 100% ವಿಕೆಟ್ ಆಗೇ ಆಗುತ್ತೆ. ಎಸ್ ಬ್ರೋ, ವಿಕೆಟ್ ಆಗಿದೆ. ಪಾಕಿಸ್ತಾನ ಒಂದು ರಿವ್ಯೂನ ಕಳ್ಕೊತಾ ಇದ್ದಾರೆ. ಒಬ್ಬನು ಡಕ್ ಔಟ್ ಆಗಿದ್ದಾನೆ. ಮೊದಲನೇ ಬಾಲ್ ಡೌಟು, ಡಕ್ ಔಟು. ನಮ್ಮ ಪಾಕಿಸ್ತಾನ ಪ್ಲೇಯರ್ಸ್ ಇವರಿಗೆ ಇಷ್ಟು ಹೊಡೆಯೋದೇ ಡೌಟ್. ನನ್ನ ಮಕ್ಕಳು 5 ರನ್ ಹೊಡಿತಾರೆ ಅಷ್ಟೇ. ಈಗ ನಮ್ಮ ಲೆಗ್ ಸ್ಪಿನ್ ಹಾಕೋಣ. ಸ್ವಲ್ಪ ಸ್ಟ್ರೇಟಲ್ಲಿ ಇರಲಿ. ಹೊಡೆದು ಕ್ಯಾಚ್. ಇನ್ನೊಂದು ವಿಕೆಟು. ಈಗ ಹ್ಯಾಟ್ರಿಕ್ ಆಗೋ ಸಾಧ್ಯತೆ ಇದೆಯಾ? ಈಗ ಇಂಡಿಯಾದವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಬಾಲಿಂಗ್ ನೋಡಿ ಹೆಂಗಾಗಿದೆ ಅಂತ. ಮತ್ತೊಂದು ಡಕ್ ಔಟ್ ಆಗಿದ್ದಾರೆ. ಅದು ಬಾಬರ್ ಆಜಮ್ ಡಕ್ ಔಟ್ ಆಗಿದೆ. ಬ್ಯಾಟ್ಸ್ಮ್ಯಾನ್ ಪಾಕಿಸ್ತಾನ ಇವತ್ತು ಹೋಪ್ನ ಕಳ್ಕೊಂಡಿದ್ದಾರೆ. ಇವತ್ತು ಪಾಕಿಸ್ತಾನ ಗೆಲ್ಲಲ್ಲ ಅಂತ. ಈಗ ಮೂರನೇ ಬಾಲ್ ಹ್ಯಾಟ್ರಿಕ್ ಆಗೋ ಚಾನ್ಸಸ್ ಇದೆಯಾ? ಹ್ಯಾಟ್ರಿಕ್ ಆಗುತ್ತಾ? ಒಂದು ಬಾಲ್ ಬಂತು. ಹ್ಯಾಟ್ರಿಕ್ ಅಲ್ಲ, ಅಥವಾ ಇರಲಿ. ಒಂದು 2 ವಿಕೆಟ್ ಅಷ್ಟೇ. ನೆಕ್ಸ್ಟ್ ಈ ಬಡ್ಡಿ ಮಗನ ಒಂದು ವಿಕೆಟ್ ತೆಗೆದುಬಿಟ್ರೆ ಮುಗ್ದೇ ಹೊತ್ತು. ಅವ್ರಿಗೆ ಪಾಕಿಸ್ತಾನದವರು ಮನೆ ಹೋಗ್ತಾರೆ. ಕೊಟ್ಟ ಇವನು ಯಾವ ಬಡ್ಡಿ ಮಗನಲ್ಲಿ ಅಲ್ಲೇ ಬಾಲ್ ಐತೆ, ಹಿಡಿಯೋದು ಬಿಟ್ಕೊಂಡು ಆಡಕತ್ತಾನೆ ಬಾಲ್. ಈಗ ನಾವು ಮತ್ತೆ ಲೆಗ್ ಸ್ಪಿನ್ ಹಾಕ್ತಾಯಿದ್ದೇವೆ. ಬೇರೆ ಸ್ವಲ್ಪ ಕರ್ವಲ್ಲಿ ಇಲ್ಲಿ ಬಾಲು. ಈ ಬಾಲ್ ಹೊಡಿತಾರೆ. ವಿಕೆಟು ಬಂತು. ಮೊದಲನೇ ಬಾಲ್ ಹೋಗಿಲ್ಲ. ವಿಕೆಟ್ ಇನ್ನು ನೆಕ್ಸ್ಟ್ ಮತ್ತೆ ಲೆಗ್ ಸ್ಪಿನ್ ಹಾಕ್ಬೇಕು. ಇವರಿಗೆ ಯಾವ ಬಾಲ್ ಹಾಕ್ಬಾರ್ದು. ಆಲ್ರೆಡಿ ಒಂದು ವಿಕೆಟ್ ತಗೊಳ್ಳೇಬೇಕು. ಆಲ್ರೆಡಿ ಒಂದು ವಿಕೆಟ್ ಆಗಿದೆ. ಇಲ್ಲೊಬ್ಬ ಕೀಪರ್ ಇದ್ದಾನೆ. ಎಲ್ಲ ಯಂಗ್ಸ್ಟರ್ಸ್ ಮ್ಯಾಚ್ ಇದು. ಅದೇ ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬೂಮ್ರಾ, ಜಡೇಜಾ ಯಾವುದೇ ಬಾಲ್ ಇಲ್ಲ. ಸಿಕ್ತು ಕ್ಯಾಚ್ 4 ಹೋಯ್ತು. ಏನಾದ್ರು ಕ್ಯಾಚನ್ನು ಹಿಡಿದಿದ್ರೆ 4 ಬರ್ತಿತ್ತು. ಕ್ಯಾಚ್ ಹಿಡಿದಿದ್ರೆ ವಿಕೆಟ್ ಬರ್ತಿತ್ತು. ಲಾಸ್ಟ್ ಬಾಲು ವಿಕೆಟ್ ಬರ್ತಿತ್ತು. ಫಸ್ಟ್ ಬಾಲು ಮತ್ತು ಲಾಸ್ಟ್ ಬಾಲ್ ವಿಕೆಟ್ ಆಗ್ತಿತ್ತು. ಎಲ್ಲಿ ತಗೊಳ್ರಿ, ಆ ವಿಕೆಟ್ ಆಲ್ರೆಡಿ ಬಿದ್ದಿದೆ. ಪಾಕಿಸ್ತಾನವರಿಗೆ ತುಂಬ ಚಿಂತಾಗ್ರಾಂತರಾಗಿದ್ದವರೆ. ಈಗ ಅಂಕಿತ್ನ ಕರೆಸ್ತಾ ಇದ್ದೇನೆ. ಬೆಸ್ಟ್ ಬಾಲರ್ ಅಂತ ಕರಿತಾ ಇದ್ದೇನೆ. ಆಫ್ ಹಾಕೋಣ ಅವನಿಗೆ. ಮೊದಲನೇ ಬಾಲ್ ವೈಡ್ ಆಗುತ್ತಾ? ವೈಡ್ ಇಲ್ಲಿ ತಗೊಳ್ರಿ, ಏನಾಗಲ್ಲ. ಮೊದಲನೇ ಬಾಲೇ ವೈಡ್ ಹಾಕಿ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅಂಕಿತ್ತು. ಮತ್ತೆ ಸ್ಟಾರ್ಟ್ ಆಯ್ತು. ಬಾಲು ಕ್ರಿಕೆಟ್ ಹೊಡಿತಾರ ಅಲ್ಲ, ಡಾಟ್ ಆಗಿದೆ. ಈಗ ಒಂದು ಬಾಲಿಗೆ 1 ರನ್ ಹೊಡೆದಿರೋ ಥರ ಲೆಕ್ಕ ಆಗ್ತಾ ಇದೆ. ಅಂಕಿತ್ ಮತ್ತು ಅರಬ್ ಇಬ್ಬರು ಒಳ್ಳೆ ಬಾಲರ್ಸು ನನ್ನ ಈ ಟೀಮೆಲ್ಲ ನೋಡೋದಾದರೆ. ಬಟ್ ಆದರೆ ನಮ್ಮ ಓಲ್ಡ್ ಪ್ಲೇಯರ್ಸ್ ಯಾರೂ ಇಲ್ಲ, ಅದೇ ಬೇಜಾರು. ಇದ್ದಿದ್ದರೆ ತಗೊಬರ್ತಿದ್ದೆ. ಇಂಡಿಯಾ ಟೀಮ್ ಪ್ಲೇಯರ್ಸ್ ಯಾರೂ ಇರಲಿಲ್ಲ. ನೆಕ್ಸ್ಟ್ ಮ್ಯಾಚಿಗೆ ಏನಾದ್ರು ಸಿಗುತ್ತಂತ ನೋಡಿ ನೆಕ್ಸ್ಟ್ ಮ್ಯಾಚ್ಗೆ ಆಡಿಸ್ತೀನಿ. ಇಲ್ಲ, ಹೋಗಿಲ್ಲ. ದೋಸಾ ಬಾಲ್ ಆಗ್ತಾಯಿದೆ. ಈಗ ದೋಸಾ ಈಗ ದೋಸೆ ಬಾಲ್ ಆಗ್ತಾಯಿದ್ದೀನಿ. ದೋಸೆ ಒಂದು 6 ಕೊಟ್ಟರು, 4 ಹೋಯ್ತು. 3 ಬಾಲ್ 0 ಹೊಡೆದು ಈಗ
ಒಂದು ಫೋರ್ನ ಕೊಟ್ಟಿದ್ದಾರೆ. ಮತ್ತು ದೋಸೆನೇ ಹಾಕ್ಬೇಕು ಇವರಿಗೆ, ಬೇರೆ ಯಾವುದು ಹಾಕ್ಬಾರ್ದು. ದೋಸೆ ಹಾಕ್ತೀನಿ ತಗೊಳ, ದೋಸೆ ತಿಂದು ನಮ್ಮ ಇಂಡಿಯನ್ ಸ್ಪೆಷಲ್ ದೋಸೆ ತಿಂದು. ನನ್ನ ಮಗ ಆಲ್ರೆಡಿ ಬಾಲ್ ಬಿಟ್ಟ. ಈ ನನ್ನ ಮಕ್ಕಳು ಫೀಲ್ಡರ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಇಂಡಿಯಾ ತನಕ ಯಾರು ಕಪ್ ಎತ್ಕೊಂಡು ಹೋಗ್ತಿದ್ದೆ. ಈ ಥರ ಸ್ಲೋವಾಗಿ ಬಾಲ್ ಹಿಡಿದ್ರೆ ಇಂಡಿಯಾ ಟೀಮಿಗೆ ಯಾರೋ ನೆಟ್ಟಿಗೆ ಆಡಲ್ಲ. ಫ್ಲಿಪ್ಪರ್ ಹಾಕ್ತೀನಿ ಈಗ, ಚಪ್ಪಲ್ ಹಾಕ್ತೀನಿ ಈಗ ಬಾಲ್. ಫ್ಲಿಪ್ಪರ್ ಅಂದರೆ ಸ್ಲಿಪ್ಪರ್, ಚಪ್ಪಲ್ ಬಾಲ್ ಹೊಡೆದ ಇಲ್ಲ ನೋಡಿ. ನನ್ನ ಮಗ ನೆಟ್ಟೆ ಒಂದು ಬಾಲ್ ಮಾಡೋಕ್ಕೆ ಆಗಲ್ಲ, ಅವಾಗಿಂದ ಹಿಡಿಯಕತ್ತಾನೆ. ಹಿಡಿದ್ಬಿಡೋಣ. ಬಾಲ್ ಆಯ್ತು. 2ನೇ ಓವರ್ ಕೂಡ ಮುಕ್ತಾಯ ಆಗ್ತಾಯಿದೆ. ಈಗ ಲಾಸ್ಟ್ ಓವರ್ ಇದು, 3 ಓವರ್ ಮ್ಯಾಚ್ ಇದು. ಲಾಸ್ಟ್ ನಮ್ಮ ದೀಪಕ್ಕಿಗೆ ಹೋಗ್ತೀನಿ. ದೀಪಕ್ ಬೆಸ್ಟ್ ಬೌಲರ್, ಬೆಸ್ಟ್ ಫಿನಿಷಿಂಗ್ ಬೌಲರ್ ದೀಪಕ್. ಅರಬ್ ಬೆಸ್ಟ್, ಇವನು ಅಂಕಿತ್ ಬೆಸ್ಟ್ ಮಧ್ಯ ಬಾಲರು, ಇವನು ಲಾಸ್ಟ್ ಎಂಡಿಂಗ್ ಬಾಲರ್. ಈಗ ಒಂದು ವಿಕೆಟ್ ಸಿಗುತ್ತಂತ ನೋಡೋಣ. ಬಂದಿದ್ದು ಯಾರಲ್ಲಿ? ದೀಪಕ್ ಶಂಕರ್ ಅಲ್ಲ, ದೀಪಕ್ ಅಂತ ಹೆಸರು. ಕ್ಯಾಚ್ ವಿಕೆಟ್. 3 ಓವರಿಗೆ 3 ವಿಕೆಟ್. ಒಳ್ಳೆ ಬ್ರೇಕ್ ಥ್ರೋನ ತರ್ತಾ ಇರೋದು ಇಲ್ಲಿ ಅಂಕಿತ್, ಅಲ್ಲ ಸಾರಿ ದೀಪಕ್. ಯಾವ ಥರ ಬಾಲ್ ಹಾಕ್ತಾನೆ ನೀವು ನಮ್ಮ ದೀಪಕ್ ಶಂಕರ್. ದೀಪಕ್ ಅಂದರೆ ದೀಪಕ್. ಇನ್ನೊಂದು ವಿಕೆಟ್ ಬೇಕೇ ಬೇಕೀಗ. ಬರುತ್ತೆ ಇನ್ನೊಂದು ವಿಕೆಟು. ಇನ್ನೊಂದು 6 ಕೊಟ್ಟರೆ ವಿಕೆಟಾ? ಇಲ್ಲ, ಮಿಸ್ ಆಯಿದ್ರು. ಅಲ್ಲಿ ಫೌಂಡರ್ ಬಾಲರ್ಸ್ ಇರಲಿಲ್ಲ. ಬಾಲ್ನ ಡೈರೆಕ್ಟ್ ಥ್ರೋ ಮಾಡೋಣ. ಇನ್ನೊಂದು ನಿಧಾನ ಆಡ್ತಾರಪ್ಪ. ಒಳ್ಳೆ ಎಮ್ಮೆ ಗುಡ್ ಥರ ಆಡಕತ್ತಾರೆ. ನೆಟ್ಟಿಗೆ ಆಡೋದೇ ಇಲ್ಲ ಹುಡ್ಡಿ ಮಕ್ಕಳು. ಈಗ ನೋಡಿ ನೆಕ್ಸ್ಟ್ ಬಾಲ್ ಬರ್ತಿತ್ತಂಗೆ ಈಗ ವಿಕೆಟೇ ಆಗಿಬಿಡ್ಬೇಕು ಎಲ್ರಿಗೂ. ಒಂದು 6 ಕೊಟ್ರ, ಈಗ ಒಂದು ವಿಕೆಟಾ? ಅಯ್ಯೋ ಮಿಸ್ ಆಯ್ತು. ಗ್ರೀನ್ ಲೈಟಿಂಗ್ ಬರ್ಬೇಕಾಯ್ತು, ನಾನು ಬೇಗ ಬರ್ತಿದ್ರೆ, ಇಲ್ಲಾಂದ್ರೆ ಇನ್ನೊಂದು ವಿಕೆಟ್ ಹೋಗ್ತಿತ್ತು. 4 ಹೊತ್ತು ನಿಲ್ಸಲ್ಲೇ 4 ಹೊತ್ತು. ಇವನು ನೋಡಿ ಎಮ್ಮೆ ಕೊಡ್ತಾರೆ ಅಂತ ಹೋಗ್ತಾನೆ. ಓಡ ಇಲ್ಲಿ ತಕ್ಕ ಒಂದು 6 ರನ್ ಓಡಿಬಿಡ್ತಾರೆ. ನಾವಾಗಿದ್ದರೆ ಇಷ್ಟೊತ್ತಿಗೆ ಒಂದು 5-6 ರನ್ ಓಡ್ತಿದ್ವಿ. 4 ಹೋಗಲಿಲ್ಲ, 4 ರನ್ ಓಡ್ಬಿಡ್ತಿದ್ವಿ. ಅಷ್ಟು ಫಾಸ್ಟು ನಮ್ಮ ರನ್ನಿಂಗ್. ಇವ್ರು ನೋಡ್ರೆ ಅರ್ಧ ತಾಸ್ತಾರೆ ಇಂಡಿಯನ್ ನ್ಯಾಷನಲ್ ಪ್ಲೇಯರ್ಸಾಗಿ. ಈಗ ಒಂಥರ ಮತ್ತೆ ಇನ್ನೂ ಸ್ವಿಂಗ್ ಹಾಕೋಣ. ಈಗ ಈಗ ಸ್ವಿಂಗ್ ಈಗ ವಿಕೆಟ್ ಹೋಗ್ತಾರೆ. ಒಬ್ಬ ಎತ್ತು ಕೊಟ್ಟ, ಕ್ಯಾಚ ಇಲ್ಲ, ಮಿಸ್ ಆದ್ರು. ಜಸ್ಟ್ ಮಿಸ್. ಅಲ್ಲಿ ತೊಗೊಳ್ರಿ, ಏನಾಗಲ್ಲ. ಒಂದು 4 ಹೊತ್ತಾ ಅನಿಸುತ್ತೆ. 4 ಹೊತ್ತಿತ್ತು. ಎಸ್ 4 ಹೋಗಿದೆ. ಈಗ ನಮ್ಮ ಫೀಲ್ಡರ್ಸ್ನ ಸ್ವಲ್ಪ ಚೇಂಜ್ ಮಾಡೋಣ, ಯಾಕಂದರೆ ನೆಟ್ಟಿಗೆ ಆಡೋಕತ್ತಿಲ್ಲ ಫೀಲ್ಡರ್ಸು. ಸ್ವಲ್ಪ ಬೇರೆ ಟೈಪ್ ಫೀಲ್ಡರ್ನ ಸೆಟ್ಟಿಂಗ್ ಮಾಡೋಣ. ಫೀಲ್ಡಿಂಗ್ 7 ಇಡ್ತಾ ಇದ್ದೀನಿ. ಯಾರು ನೆಟ್ಟಿಗೆ ಆಡೋಕತ್ತಿಲ್ಲ ಈ ಟೈಪ್ ಫೀಲ್ಡಿಂಗಲ್ಲಿ. ಒಂದು ಹೊಸ ಫೀಲ್ಡಿಂಗ್ನ ನಿಲ್ಲಿಸ್ತಾ ಇದ್ದೀನಿ. ಈಗ ಮತ್ತೆ ಇನ್ ಸ್ವಿಂಗ್ನ ಹಾಕೋಣ. ಅಯ್ಯೋ ನೋಬಲ್ ಆಗಿಬಿಡ್ತು. ಎಲ್ಲಿ ತಳ್ರಿ, 1 ರನ್ ಎಕ್ಸ್ಟ್ರಾ ಕೊಟ್ಟರೆ ಏನಾಗಲ್ಲ. ಯಾಕೆಂದ್ರೆ ಅವರು ಪಾಕಿಸ್ತಾನದವ್ರು, ಆಸ್ಟ್ರೇಲಿಯಾದವ್ರು ಏನಲ್ಲ. ಬೇರೆ ಯಾವ ಟೀಮು ಅಲ್ಲ, ಪಾಕಿಸ್ತಾನವರು. 1 ರನ್ ಎಕ್ಸ್ಟ್ರಾ ಕೊಟ್ಟರೆ ನಮಗೆ ಒಳ್ಳೆಯದು. ನೆಟ್ಟೆ ಒಂದು 10 ರನ್ ಹೊಡಿಯೋಕ್ಕಾಗಲ್ಲ ಒಂದು ಓವರಿಗೆ ಬಡ್ಡಿ ಮಕ್ಕಳಿಗೆ. ನೋ ಬಾಲ್ ಆಗಿದೆ. ಫ್ರೀ ಹಿಟ್ ಆಗಿದೆ. ಇರಲಿ ತೊಗೊಳ್ರಿ. ಅವರಿಗೆ ಇದು ಇಷ್ಟು ನಮ್ಮದೇ ಇರೋದಲ್ಲ ಹಬ್ಬ. ನೆಕ್ಸ್ಟು ನಾವು ಹಾಕ್ತಿದ್ದೇವೆ ಔಟ್ ಸ್ವಿಂಗ್ ಎಂಥ ಬಾಲ್ ಅಂತ ನಿಮಗೂ ಗೊತ್ತಿರುತ್ತೆ. ಒಂದು 6 ಕೊಟ್ಟರು ಕ್ಯಾಚ್ ಆಗುತ್ತಾ? ಎಸ್ ಬ್ರೋ, ಕ್ಯಾಚ್. ಎಂಥ ಕ್ಯಾಚ್ ಹಿಡಿದಿರೋದು. ವಿಕೆಟ್ ಅಲ್ವಾ? ಯಾಕೆ ವಿಕೆಟ್ ಅಲ್ವಾ ಇದು? ನೋ ಬಾಲ್ ಆಗಿತ್ತಾ? ಮತ್ತೆ ಔಟ್ ಸ್ವಿಂಗ್ ಹಾಕೋಣ. ಮತ್ತೆ ಮತ್ತೊಂದು ಬ್ರೇಕ್ ನಮ್ಮ ದೀಪಕ್. ಇಂಡಿಯಾದವರು ಸ್ವಲ್ಪ ಖುಷಿ ಇದ್ದಾರೆ. ಈಗ 3 ಓವರ್ ಮುಕ್ತಾಯವಾಗಿದೆ. ಈಗ ಮತ್ತೀಗ ಇಂಡಿಯಾದವ್ರದ ಬ್ಯಾಟಿಂಗ್. ಈಗ ನೋಡಿರಿ, ಇಂಡಿಯಾದ ಪಾಕಿಸ್ತಾನದ ಸ್ಕೋರ್ ಇದೆ. ಈಗ ನಮ್ಮ ಇಂಡಿಯಾದವ್ರ ಸ್ಕೋರ್ ಬರುತ್ತೆ ನೋಡಿರಿ. ಈಗ ಸ್ಟಾರ್ಟ್ ಮಾಡಿದೆ. ದೀಪಕ್ 2 ವಿಕೆಟು, ನಮ್ಮ ಇವನು ಅರಬ್ 2 ವಿಕೆಟು. ಈಗ ನಮ್ಮ ಸಚಿನ್ ತೆಂಡೂಲ್ಕರ್ ಮತ್ತು ರವಾಂಕ್ ಇಬ್ಬರು ಬ್ಯಾಟ್ಸ್ಮನ್ ತರ್ತಾರೆ. ರವಾಂಕ್ ಬೇಡ, ಸಾಯಕ್. ಈಗ ಸಚಿನ್ ಮತ್ತು ಸಾಯಕ್ ಇಬ್ಬರು ಬ್ಯಾಟಿಂಗ್ ಪವರ್. ಇಬ್ಬರು, ಒಬ್ಬ ಲೆಫ್ಟ್ ಹ್ಯಾಂಡರು, ಒಬ್ಬ ರೈಟ್ ಹ್ಯಾಂಡರ್. ಇಬ್ಬರು ಕಾಂಬಿನೇಷನ್ ಸೈಕಿರುತ್ತೆ. ಈಗ ಲಾಫ್ಟ್ ಹೊತ್ತು ಬಿಡೋಣ. ಇನ್ನು ಹೇಗೂ ವಿಕೆಟ್ ಇದೆ, ತುಂಬ ವಿಕೆಟ್ ಬಾಸ್ಬಿಡಿ. ಟಕಲಾಗ್ಬೋದು. ನಾನು ಮೊದಲನೇ ಬಾಲೇ ಸಿಕ್ಸ್ ಪಾಕಿಸ್ತಾನದವ್ರಿಗೆ. ಈಗ ತಲೆ ಕೆಟ್ಟು ಚಡ್ಡಿ ಹೊರಗೋಗ್ಬಿಟ್ಟಿದೆ. ಈಗ ಮತ್ತಂತಾಗ 6 ಹೋಗಿಲ್ಲ, 4 ಹೋಗುತ್ತಾ? 4
ಈಗ ಟಕ್ಲಾಗಿ ತಲೆ ಕೆಟ್ಟೋಗ್ತಾ ಇದೆ. ಮೊದಲೇ ಕೂದಲಿಲ್ಲ, ಟೆನ್ಷನ್ ಗೀಷನ್ ಆಗಿ ಪಕ್ಕ ಸೈಡಿಗೆ ಕೂದಲಿದೆ. ಪಾಕಿಸ್ತಾನದಲ್ಲಿ ಒಬ್ಬ ಟಕ್ಲ ಇದೆ ನೋಡಿ, ಟಕ್ಲು ಬಾಲಿಂಗ್ ಮಾಡೋಕ್ಕಾಗಲ್ಲ ಪಾಕಿಸ್ತಾನ. ಎಷ್ಟು ಕಡಿಮೆ ಟಾರ್ಗೆಟ್ ಕೊಟ್ಟಾರ ನೋಡ್ರಿ ಇವರು. ನನಗಂತೂ ಕಡಿಮೆ, ತುಂಬ 1 ಓವರಲ್ಲೇ ಹೊಡೆದು ಮುಗಿಸ್ಬೇಕು ಅಂದ್ರೆ 1 ಓವರಾಗಲ್ಲ 2 ಓವರಿಗೆ ಹೊಡಿಬೋದು ಅಂತ ಕಿತ್ತೋಗಿ ಟಾರ್ಗೆಟ್ ಇದು. ಒಂದು 6 ಕೊಟ್ಟರು. ಈಗ ಮತ್ತೆ ಪಾಕಿಸ್ತಾನದವರು ಈಗ ಹೊಡೆದು ತುಂಬ ನರಳುತ್ತಿದ್ದಾರೆ. ನೆಕ್ಸ್ಟ್ ಬಾಲ್ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಟಕ್ಲು ಓವರಲ್ಲೇ ಹೊಡೆದು ಮುಗಿಸ್ತೀನಿ ಅನ್ಸುತ್ತೆ ನಾನು. ಈ ಟಕ್ಲು ಓವರಲ್ಲೇ ನಾನು ಹೊಡೆದು ಮುಗಿಸ್ತೀನಿ ಈ ಥರ ಆಡಿದ್ರೆ. ಸ್ವಲ್ಪ ಸಿಗ್ನಲ್ಸ್ ತಗೋಬೇಕು, ಸ್ವಲ್ಪ ಫಾಸ್ಟಾಗಿ ಎತ್ತು ಒಗೀತಾನೆ ಇರಬೇಕು ಬಡ್ಡಿ ಮಕ್ಕಳಿಗೆ. ಮತ್ತೊಂದು ಬಾಲ್ ಹಾಕ್ದ, ಈ ಬಾಲಿಗೆ ಹೊಡಿತೀನಿ 6 4. ಅಯ್ಯೋ ಕ್ಯಾಚ್ ಔಟ್ ಆಗ್ಬಿಟ್ಟು. ಎಂಥ ವಿಕೆಟ್ ಹೋಗ್ತದ ಸೆಟ್ ಇಲ್ಲಿ ತಗೊಳ್ಳಿ, ಏನಾಗಲ್ಲ. 1 ವಿಕೆಟ್ ಹೋದ್ರೆ ಏನಾಗಲ್ಲ. ಅವ್ರು 4 ವಿಕೆಟ್ ತೆಗೆದಿಕ್ಕಂತ 1 ವಿಕೆಟ್ ಹೋದ್ರೆ ಇತ್ತು. ಸಚಿನ್ ತೆಂಡೂಲ್ಕರ್ ಹೋಗಿದ್ದಿರ್ಲಿ. ಈಗ ನಮ್ಮ ರವಾಂಕನ ಕರೀತಾ ಇದ್ದೀವಿ. ಇಬ್ಬರು ಬೆಸ್ಟ್ ಓಪನರ್ಸ್ ಇದ್ದಾರೆ ನಮ್ಮ ಹತ್ರ. ಮತ್ತೆ ಬಾಲಿಂಗ್ ಬರ್ತಾ ಇರೋದು ಈ ಹೊಸಬ ಬಂದ ಕುಳ್ಳ. ಯಪ್ಪ ಯಾವ ಥರ ಬಾಲಿಂಗ್ ಹಾಕ್ತಾನೆ. ಬಂದಿದ್ದು ಮೊದಲನೇ ಬಾಲೆ 4, ಮೊದಲನೇ ಬಾಲೆ 4. ಇವ್ ನೋಡಕ್ಕೆ ಯಾವ ಥರ ಇದ್ದಾನೆ. ಮೋಟು ಪತ್ಲೆ ಕರೆಕ್ಟನ್ನೆಲ್ಲ ಬೈದ್ನಲ್ಲ, ಊರ್ ಮಿನಿಸ್ಟ್ರಿಗೆ ಅವನ ಥರನೇ ಇದ್ದಾನೆ ಬಿಟ್ಟಿಂಗೆ ಹಾಕಿ. ಮತ್ತೊಂದು 4 ಕೊಡ್ತಾ ಇದ್ದಾರೆ. ಈಗ ಪಾಕಿಸ್ತಾನದವ್ರಿಗೆ ಹೊಡೆದು ತಲೆ ಕೆತ್ತು ಚಡ್ಡಿ ಹರಿದಾಗಿರುತ್ತೆ. ಈಗ ನೆಕ್ಸ್ಟ್ ಈ ಒಂದು ಬಾಲ್ 6. ಎಸ್ ಬ್ರೋ, ಈ ಬಾಲ್ 6 ಯಾಕಂದರೆ ಗ್ರೀನ್ ಬಂದಿದೆ ಅಲ್ಲಿ. ಗ್ರೀನ್ ಬಾಲ್ಗೆ 6 ಬೇಕೇ ಬೇಕು. ಗ್ರೀನ್ ಬಾಲಿಗೆ 6 ಕೊಡ್ತೀನಿ. ನೆಕ್ಸ್ಟ್ ಇಂಡಿಯಾ ಗೆದ್ದಾಯಿತು. ಪಾಕಿಸ್ತಾನ ವಿರುದ್ಧ ಮೊದಲನೇ ಓವರ್ 3-4 ಬಾಲ್ಗೆ ಗೆದ್ದಾಯಿತು. ಈಗ ಇಂಡಿಯಾದವರು ಕಪ್ ಅಂತ ಹೊಡೆದೇ ಬಿಟ್ಟರು. ಈಗ ಕಪ್ಪನ್ನ ಗೆದ್ದುತ್ತಾ ಇದ್ದಾರೆ ನಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಪ್ಲೇಯರ್ ಆ್ಯಂಡ್ ದ ಕ್ಯಾಪ್ಟನ್. ಇಂಡಿಯಾ ಗೆದ್ದಾಯಿತು 9 ವಿಕೆಟ್ ಇಲ್ಲ ಇಂಡಿಯಾದವರು ಗೆದ್ದಿದ್ದಾರೆ. ಈಗ ಬನ್ನಿ ಮುಗಿತು. ಆಗೋಯಸಿ ವಿಡಿಯೋ ಎಂಡ್ ಮಾಡ್ತಾಯಿದ್ದೆ. ಆಗೋಯಸಿ ವಿಡಿಯೋ ಬೆಳಗ್ಗೆ ನೋಡ್ತಾರೆ ಶುಭ ಮುಂಜಾನೆ, ಮಧ್ಯಾಹ್ನ ನೋಡ್ತಾರೆ ಶುಭ ಮಧ್ಯಾಹ್ನ, ಸಂಜೆ ನೋಡ್ತಾರೆ ಶುಭ ಸಂಜೆ, ರಾತ್ರಿ ನೋಡ್ತಾರೆ ಶುಭ ರಾತ್ರಿ. ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ.